ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ಅನಾಮಧೇಯ ವ್ಯಕ್ತಿಯೊಬ್ಬ ಹೇಳಿದ್ದಂತಹ ವಿಚಾರ ಅದರಿಂದ ಹೆಚ್ಚು ಕಾವನ್ನು ಪಡ್ಕೊಂಡಿತ್ತು. ಜುಲೈ ಆ ಹೇಳಿಕೆಯನ್ನು ಕೊಟ್ಟಿದ್ದ, ಮುಸುಕುಧಾರಿಯಾಗಿ ಬಂದು ಹೇಳಿಕೆಯನ್ನು ನೀಡಿದ್ದ ಅನಾಮಧೇಯ ವ್ಯಕ್ತಿಯ ಹೇಳಿಕೆ ಬೆನ್ನಲ್ಲೇ ತನಿಖೆ ಆಗಬೇಕು ಅಂತ ಅಭಿಯಾನ ಜೋರಾಗಿತ್ತು. SIT ರಚನೆಗೆ ಪಟ್ಟು ಹಿಡಿದಿದ್ರು ಹೋರಾಟಗಾರರೆಲ್ಲರೂ ಕೂಡ. ಸೊ ಅದರನ್ವಯ ಆಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಅನಾಮಧೇಯ ವ್ಯಕ್ತಿ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ರು ಮುಸುಕುಧಾರಿಯಾಗಿ. ಜುಲೈ 11ನೇ ತಾರೀಕು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಹೇಳಿಕೆ ದಾಖಲಾಗಿತ್ತು. ಮುಸುಕುಧಾರಿಯಾಗಿ ಬಂದು ಹೇಳಿಕೆಯನ್ನು ನೀಡಿದ್ದ ಈ ಅನಾಮಿಕ. ಅದಾದ ನಂತರ ಅಭಿಯಾನ ಜೋರಾಗಿತ್ತು, SIT ರಚನೆ ಆಗಬೇಕು ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈ SIT ರಚನೆಯ ಅಭಿಯಾನ ಜೋರಾಗಿದ್ದೇನೆ ಆ ಮುಸುಕುಧಾರಿ ಬಂದು ಕೋರ್ಟ್ನಲ್ಲಿ ಕೊಟ್ಟಂತಹ ಒಂದು ಹೇಳಿಕೆಯಿಂದ. ಸೊ ಅಲ್ಲಿಂದ ಶುರು ಆಯಿತು, ಅಭಿಯಾನ ಜೋರಾಯಿತು. ಸೊ ಆ ಸಂದರ್ಭದಲ್ಲಿ ಏನೇನಾಯಿತು, ಏನು ಸ್ಟೇಟ್ಮೆಂಟನ್ನು ಕೊಡಲಾಗಿತ್ತು? ಅರವಿಂದ್, ಕಳೆದ ಜೂನ್ 22ನೇ ತಾರೀಕಿಗೆ ಒಂದು ಪತ್ರ ವೈರಲ್ ಆಗುತ್ತೆ. ಬೆಂಗಳೂರಿನ ಇಬ್ಬರು ವಕೀಲರ ಹೆಸರಿನಲ್ಲಿ ಈ ಒಂದು ಪತ್ರ ವೈರಲ್ ಆಗುತ್ತೆ. ಆ ಬಳಿಕ ಪೊಲೀಸರು, ಮಂಗಳೂರಿನ ಜಿಲ್ಲಾ ಪೊಲೀಸರು ಅವರಿಗೆ ಒಂದು ಲೆಟ್ರನ್ನು ಹಾಕ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಅದರ ಆರೋಪಿತ ಯಾರು ದೂರುದಾರ ಇದ್ದಾನೆ ಆತನನ್ನು ಕರ್ಕೊಂಡು ಬರಬೇಕು ಅನ್ನುವಂಥದ್ದು. ಹಾಗಾಗಿ ಆ ಬಳಿಕ ಒಂದೊಂದೇ ಬೆಳವಣಿಗೆಗಳೇ ನಡೀತಾ ಇರುವಂಥದ್ದು. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಜುಲೈ 3ನೇ ತಾರೀಕಿಗೆ ಈ ದೂರುದಾರ ಹೇಳಿರುವಂಥ ಒಂದು ದೂರನ್ನು ವಕೀಲರವರು ದೂರನ್ನು ದಾಖಲಿಸ್ತಾರೆ. ಆ ಬಳಿಕ ಕೋರ್ಟಿಗೆ ಆತನನ್ನು ಕರೆತರಲಾಗುತ್ತೆ. ಕೋರ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಆತ ಈ ರೀತಿಯಾದಂಥ ಒಂದು ಬೆಳವಣಿಗೆ ಇದೆ ಅನ್ನುವಂಥದ್ದನ್ನು ಹೇಳ್ತಾನೆ. ಕಳೆದ 20 ವರ್ಷದಿಂದ 1995ರಿಂದ ಸಾಕಷ್ಟು ಮೃತದೇಹಗಳನ್ನು ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾನೆ. ಸುಮಾರು 100ಕ್ಕೂ ಅಧಿಕ ಮೃತದೇಹಗಳನ್ನು ಹೂತಾಕಿದ್ದೇನೆ ಅನ್ನುವಂಥ ಒಂದು ಮಾಹಿತಿಯನ್ನು ನ್ಯಾಯಾಧೀಶರ ಮುಂದೆ ಹೇಳ್ತಾನೆ. ಜೊತೆಗೆ ಆ ಬಳಿಕ ಏನೆಲ್ಲ ಘಟನೆಗಳಾಗಿದೆ ಅನ್ನುವಂಥದ್ದನ್ನು ಹೇಳ್ತಾನೆ. ಜೊತೆಗೆ ಒಂದು ತಲೆಬುರುಡೆ ಮತ್ತು ಅಸ್ಥಿಪಂಜರದ ಕೆಲವೊಂದು ಪೀಸ್ಗಳನ್ನು ತಂದು ಆತ ಕೊಟ್ಟಿರ್ತಾನೆ. ಇದನ್ನು ನ್ಯಾಯಾಲಯ ವಿಚಾರಣೆಗಾಗಿ ಅದನ್ನು ತೆಗೆದಿಟ್ಟಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳಾದ ಬಳಿಕ ಇದರ ತನಿಖೆ ಮಾಡಲಿಕ್ಕೆ ಜಿಲ್ಲಾ ಪೊಲೀಸರು ಸಾಕಾಗೋದಿಲ್ಲ. ಜೊತೆಗೆ ಅಲ್ಲಿರುವಂಥ ಧರ್ಮಸ್ಥಳದ PSI IO ಯಾರಿದ್ದಾರೆ ಅವರ ನೇತೃತ್ವದಲ್ಲಿ ಇದನ್ನು ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಒತ್ತಾಯಗಳು ಸಾಕಷ್ಟು ಕಡೆಗಳಿಂದ ಕೇಳಿ ಬರ್ತಾ ಇತ್ತು. ಜೊತೆಗೆ ಇದನ್ನು SITಗೆ ವಹಿಸಬೇಕು ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇತ್ತು. ಈಗ ಈ ಒಂದು ಪ್ರಕರಣವನ್ನು ರಾಜ್ಯ ಸರ್ಕಾರ SIT ತನಿಖೆಗೆ ಕೊಟ್ಟಿರುವಂಥದ್ದು, ಹಿರಿಯ ಅಧಿಕಾರಿಗಳ ನೇತೃತ್ವದ ತಂಡಕ್ಕೆ ಕೊಟ್ಟಿರುವಂಥದ್ದು. ಇದು ಧರ್ಮಸ್ಥಳ ಸೇರಿದಂತೆ ಆತ ಹೇಳಿರುವ ದೂರಿನ ಪ್ರಕರಣ ಏನು ದಾಖಲಾಗಿದೆ, FIR ದಾಖಲಾಗಿದೆ. ಈ FIRನ ಜೊತೆಗೆ ರಾಜ್ಯದ ಇತರ ಕಡೆಗಳಲ್ಲಿ ಏನಾದರೂ ದೂರು ದಾಖಲಾಗಿದ್ದರೆ ಅಥವಾ ದೂರು ಮುಂದೆ ದಾಖಲಾದರೆ ಅದನ್ನು ಈ ಒಂದು ತಂಡವೇ ತನಿಖೆಯನ್ನು ನಡೆಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಸಹ ಈಗ ಈ SIT ತನಿಖೆ ಮಾಡುವಂಥ ಟೀಮ್ಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣ, ಧರ್ಮಸ್ಥಳದಲ್ಲಿ ಏನು ಪ್ರಕರಣ ದಾಖಲಾಗಿದೆ ಆ ಪ್ರಕರಣ ನೇರವಾಗಿ SITಗೆ ಹಸ್ತಾಂತರ ಆಗುತ್ತೆ. ಅವರ ನೇತೃತ್ವದಲ್ಲಿ SITನ ತಂಡವೇ ಇದನ್ನು ತನಿಖೆಯನ್ನು ಮುಂದುವರಿಸುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ. ನನ್ನ ಮತ್ತೊಬ್ಬ ಕೊಲೀಗ್ ಮುರಳೀಧರ್ ಕೂಡ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಮುರಳಿ, ಈಗ ಧರ್ಮಸ್ಥಳ ಶವಗಳನ್ನು ಹೂತಿಟ್ಟಂತಹ ಪ್ರಕರಣದಲ್ಲಿ ಸರ್ಕಾರ SITಯನ್ನು ರಚನೆ ಮಾಡಿದೆ. ಈಗ SITಯ ಜವಾಬ್ದಾರಿ ಏನು ಮತ್ತು ಇದಕ್ಕೆ ಸಮಯದ ಒಂದು ಮಿತಿಯನ್ನು ಕೊಟ್ಟಿದ್ದಾರಾ? ಯಾವ ಪ್ರಕರಣಗಳ ತನಿಖೆ ಈ SIT ಅಂಡರ್ನಲ್ಲಿ ಬರುತ್ತೆ ಅಂತ? ಅರವಿಂದ್, ಏನಂದ್ರೆ ಪ್ರಮುಖವಾಗಿ ಇದುವರೆಗೂ ಕೂಡ ಯಾವ ತನಿಖೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಯಾಕೆಂದ್ರೆ ಕೇವಲ ಒಂದು FIR ದಾಖಲಾಯಿತು. ಆ FIR ಅನ್ನ ದಾಖಲು ಮಾಡಿಕೊಂಡ ಬಳಿಕ ಅದನ್ನೇ ಆಧರಿಸಿ 164 ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಮುಂದೆ ಕೊಡಿಸಲಾಯಿತು. ಈಗ SIT ಅಧಿಕಾರಿಗಳಿಗೆ ಆ FIR ಏನಿತ್ತು, ಆ FIR ಮತ್ತು 164ನ ಹೇಳಿಕೆ ಮತ್ತು ಆ ಅನಾಮಧೇಯ ವ್ಯಕ್ತಿ ಏನಿದೆ ಆ ಅನಾಮಧೇಯ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಬೇಕಾದಂಥದ್ದು. ಪ್ರಮುಖವಾಗಿ ಈಗ SIT ಅಧಿಕಾರಿಗಳು ಆ FIR ಅನ್ನ ಟೇಕ್ ಓವರ್ ಅನ್ನ ಮಾಡಬೇಕಾಗುತ್ತೆ. ಜೊತೆಗೆ ಅದಾದ ನಂತರ 164ನ ಸ್ಟೇಟ್ಮೆಂಟ್ ಅನ್ನ ಟೇಕ್ ಓವರ್ ಅನ್ನ ಮಾಡಬೇಕು. ಅದಾದ ಬಳಿಕ ಆ ಅನಾಮಧೇಯ ವ್ಯಕ್ತಿಯ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಬೇಕಾದಂಥದ್ದು. ಅನಾಮಧೇಯ ವ್ಯಕ್ತಿಯ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಅದಾದ ಬಳಿಕ ಆತ ಹೇಳ್ತಾ ಇರೋಂಥದ್ದು, ನಾನು ನೂರಾರು ಶವಗಳನ್ನ ಇದೇ ಪ್ರದೇಶದಲ್ಲಿ ಹೂತಿಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಆತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾನೆ. ಆ ಸ್ಟೇಟ್ಮೆಂಟ್ ಅನ್ನ ಆಧರಿಸಿ ಯಾವ್ಯಾವ ಪ್ರದೇಶಗಳಲ್ಲಿ ಆ ರೀತಿಯಲ್ಲಿ ಶವಗಳನ್ನ ಹೂತಿಟ್ಟಿದ್ದಾನೆ ಅದನ್ನೆಲ್ಲ ಕೂಡ ತೆಗಿಬೇಕಾಗುತ್ತೆ. ಈಗಾಗಲೇ ಒಂದು ಅಸ್ಥಿಪಂಜರ ಏನಿತ್ತು ಅದನ್ನ ಬೆಂಗಳೂರಿನ FSLಗೆ ಕಳಿಸಲಾಗಿದೆ. FSLಗೆ ಕಳಿಸಿ DNA ಮ್ಯಾಚಿಂಗ್ ಅನ್ನು ಕೂಡ ಮಾಡುವಂತ
ಹುಡುಕುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಲಾಗ್ತಾ ಇರುವಂತದ್ದು. ಯಾಕಂದ್ರೆ ಒಂದಷ್ಟು ಜನ ನಮ್ಮ ಮಕ್ಕಳು ಮಿಸ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಗಳನ್ನ ಕೊಟ್ಟು ಪೊಲೀಸರ ಮುಂದೆ ಬರ್ತಾ ಇದ್ದಾರೆ. ಅವರ DNA ಮ್ಯಾಚ್ ಅನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಈಗ SIT ಅದನ್ನ ಟೇಕ್ ಓವರ್ ಅನ್ನ ಮಾಡಿಕೊಂಡು ಯಾರ್ಯಾರು ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅವರ DNA ಮ್ಯಾಚ್ ಅನ್ನ ಮಾಡ್ತಾರೆ. DNA ಮ್ಯಾಚ್ ಅನ್ನ ಮಾಡಿ ಹೌದು ಅವರ ಕುಟುಂಬಕ್ಕೆ ಸೇರಿದಂತ ವ್ಯಕ್ತಿಯ ಶವ ಅಂತ ಹೇಳಿ ಅಥವಾ ಅಸ್ಥಿಪಂಜರ ಅಂತ ಹೇಳಿ ಗೊತ್ತಾದ್ರೆ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಮುಂದುವರೆದ ತನಿಖೆಯನ್ನ ಮಾಡುವಂಥದ್ದು. ಅಂದ್ರೆ ಆ ಸಾವು ಯಾವ ರೀತಿಯಲ್ಲಿ ಸಂಭವಿಸ್ತು, ಆ ನಿಜವಾಗ್ಲೂ ಅದು ಕೊಲೆ ಆಗಿ ಅಥವಾ ಅತ್ಯಾಚಾರ ಆಗಿ ಅದು ಆ ಸಾವು ಸಂಭವಿಸಿರೋದ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಅನ್ನ ಟೆಕ್ನಿಕಲ್ ಎವಿಡೆನ್ಸ್ ನ ಮೂಲಕ ಮಾಡುವಂಥದ್ದು. ಸೈಂಟಿಫಿಕ್ ಎವಿಡೆನ್ಸ್ ಗಳೇನಿರ್ತವೆ ಸೈಂಟಿಫಿಕ್ ಎವಿಡೆನ್ಸ್ ಗಳ ಮೂಲಕ ಒಂದು ಕನ್ಫರ್ಮೇಶನ್ ಅನ್ನ ಮಾಡಿಕೊಂಡು ಅದರ ಆರೋಪಿ ಯಾರು ಅನ್ನೋದ್ರ ಬಗ್ಗೆ ಐಡೆಂಟಿಫೈ ಅನ್ನ ಮಾಡುವಂತ ಕೆಲಸಗಳನ್ನ SIT ಮಾಡಬೇಕಾಗಿರುವಂಥದ್ದು. ಸದ್ಯಕ್ಕೆ ಆತನ ಹೇಳಿಕೆಯನ್ನು ಆಧರಿಸಿ ಇನ್ನುಳಿದಂತ ಅಸ್ಥಿಪಂಜರಗಳು ಯಾವ್ಯಾವ ಇದಾವೆ ಅಂದ್ರೆ ಕೇವಲ ಇಲ್ಲಿವರೆಗೆ ತೆಗೆದಿರುವಂಥದ್ದು ಕೇವಲ ಒಂದೇ ಒಂದು ಅಸ್ಥಿಪಂಜರ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಪೊಲೀಸರು ಕೂಡ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದ್ರು. ಕಳೆದ 15 ದಿನಗಳಿಂದಲೂ ಕೂಡ ಯಾವುದೇ ರೀತಿಯ ಅಸ್ಥಿಪಂಜರವನ್ನ ತೆಗೆಯುವಂತ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈಗ ಇನ್ನುಳಿದಂತ ಅಸ್ಥಿಪಂಜರಗಳನ್ನ ತೆಗಿಬೇಕು, ಅದನ್ನ ಐಡೆಂಟಿಫೈ ಅನ್ನ ಮಾಡಬೇಕು, DNA ಮ್ಯಾಚಿಂಗ್ ಅನ್ನ ಮಾಡಬೇಕು. ಜೊತೆಗೆ DNA ಮ್ಯಾಚಿಂಗ್ ಆಗದೆ ಹೋದ್ರೂ ಕೂಡ ಆ ಸಾವು ಯಾವ ರೀತಿಯಲ್ಲಿ ಸಂಭವಿಸಿದೆ, ಆ ಸಾವು ಸಂಭವಿಸಲಿಕ್ಕೆ ಕಾರಣ ಏನೋ ಅನ್ನೋದ್ರ ಬಗ್ಗೆ ಒಂದು ಫೈನಲ್ ರಿಪೋರ್ಟ್ ಅನ್ನ ಕ್ರಿಯೇಟ್ ಅನ್ನ ಮಾಡ್ಕೊಳ್ಬೇಕಾದ್ರೆ ತಯಾರಿಯನ್ನ ಮಾಡ್ಕೊಳ್ಬೇಕಾದ್ರೆ ಅದಾದ ಬಳಿಕ ನಿಜವಾಗ್ಲೂ ಅದು ರೇಪ್ ಅಂಡ್ ಮರ್ಡರ್ ಆಗಿದ್ರೆ ಅಥವಾ ಕೇವಲ ಕೊಲೆ ಆಗಿದ್ರೆ ಅದಕ್ಕೆ ಆರೋಪಿ ಯಾರು ಅನ್ನೋದ್ರ ಬಗ್ಗೆ ಐಡೆಂಟಿಫೈ ಅನ್ನ ಮಾಡ್ಬೇಕಾಗತ್ತೆ. ಅಥವಾ ಅದು ಅಸಹಜ ಸಾವಾಗಿದ್ರೆ ಅದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಬೇಕಾಗಿರೋಂಥದ್ದು ಈಗ SIT ಅಧಿಕಾರಿಗಳಿಗೆ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿರುವಂಥದ್ದು. ಅರವಿಂದ್.